ದಾವಣಗೆರೆಯ ನಿಟುವಳ್ಳಿ ಶ್ರೀ ದುರ್ಗಾಂಬಿಕಾ ದೇವಿಯ ದೇವಾಲಯದಲ್ಲಿ ವಿಜೃಂಭಣೆಯಿಂದ ಕಾರ್ತಿಕೋತ್ಸವ ನೆರವೇರಿತು. ಮಂಗಳವಾರ ಬೆಳಗ್ಗೆಯಿಂದಲೇ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ವಿವಿಧ ಹೂಗಳಿಂದ ಅಲಂಕಾರ ಮಾಡಿದ್ದು, ಸಂಜೆಯಾಗುತ್ತಿದ್ದಂತೆ ದುರ್ಗಮ್ಮನ ದೇವಾಲಯದ ಮುಂಭಾಗ ಕಾರ್ತಿಕ ನಡೆಯಿತು. ದೇವಾಲಯದ ಮುಂಭಾಗ ದೀಪಗಳ ಸಾಲುಗಳನ್ನು ಜೋಡಿಸಿದ್ದು, ಶ್ರದ್ಧಾ ಭಕ್ತಿಯಿಂದ ಕಾರ್ತಿಕೋತ್ಸವದಲ್ಲಿ ಪಾಲ್ಗೊಂಡಂತಹ ಭಕ್ತರು ದೀಪಕ್ಕೆ ಎಣ್ಣೆ ಹಾಕಿ ದೇವಿಯ ಎದುರು ದೀಪಗಳನ್ನು ಬೆಳಗಿಸುವ ಮೂಲಕ ಇಷ್ಟಾರ್ಥ ಸಿದ್ಧಿ ಮಾಡಲಿ ಎಂದು ದೇವಿಯನ್ನ ಪ್ರಾರ್ಥಿಸಿದರು. ಪ್ರತಿ ವರ್ಷವೂ ಕೂಡ ಕಡೆ ಮಂಗಳವಾರದಂದು ದೇವಿಯ ಕಾರ್ತಿಕ ಹಮ್ಮಿಕೊಂಡು ಬರುತ್ತಿದ್ದು, ಭಕ್ತರು ಕಾರ್ತಿಕೋತ್ಸವದಲ್ಲಿ ಪಾಲ್ಗೊಂಡು ದೇವಿಯ ದರ್ಶನ ಪಡೆದು ಪುನೀತರಾದರು. ಸರ್ವ ಭಕ್ತಾದಿಗಳು ಇಲ್ಲಿ ಭಾಳ ಜನ ಇರೋದ್ರಿಂದ ಕಾರ್ತಿಕೋತ್ಸವ ಜೋರಾಗಿ ನಡೀತಿದೆ ಸರ್. ಇದು ಪ್ರತಿ ವರ್ಷದಂತೆ ನಡೀತಿದೆ, ಭಾಳ ವರ್ಷ, ಸುಮಾರು ವರ್ಷಗಳಿಂದಲೇ ನಡೀತಿದೆ ಇದು. ನಮಗೆ ಎಷ್ಟು ವರ್ಷದಿಂದ ಇದಂಥ ಕಾರ್ಯಕ್ರಮ ಅಂತ ಗೊತ್ತಿಲ್ಲ. ಭಾಳ ವರ್ಷ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಾಗಿಂದನೂ ಕಾರ್ಯಕ್ರಮ ಇದೆ. ಕಾರ್ತಿಕೋತ್ಸವ ಪ್ರತಿ ವರ್ಷದಂತೆ ನವಂಬರ್ ಡಿಸೆಂಬರಲ್ಲಿ ಕಾರ್ತಿಕೋತ್ಸವ ಬರೋದ್ರಿಂದ ನಡೆಯುತ್ತೆ ಸರ್. ಈ ವಿಶೇಷ ಇವತ್ತು ದೇವಿ ಅಲಂಕಾರ ಪೂಜೆ ಆಗಿರುತ್ತದೆ. ಹಾಗೂ ಒಂದು ಜನಕ್ಕೆ ಎಲ್ಲ ಜನಗಳಿಗೆ ಮಂಡಕ್ಕಿ ವ್ಯವಸ್ಥೆಯನ್ನು ಒಂದು ಮಾಡಿಕೊಟ್ಟಿರ್ತೇವೆ, ಫಲಾಧಾರಣ ಕೊಟ್ಟಿರ್ತೇವೆ. ಸುಮಾರು ಇಲ್ಲಿ ಒಂದು 25,000 ಜನ ಲೆಕ್ಕಕ್ಕೆ ಈಗ ಬಂದಿದೆ ಸರ್. 25,000 ಜನ ಅಷ್ಟವರೆಗೆ ಮಂಡಕ್ಕಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಸರ್. ವಿಶೇಷತೆ ಕಾರ್ತಿಕ ಮಾಸದಲ್ಲಿ ಕಡೆಯ ಮಂಗಳವಾರ ಇವತ್ತು ದೇವಿಯ ಕಾರ್ತಿಕೋತ್ಸವ ಸರ್. ಪ್ರತಿ ವರ್ಷದಂತೆ ಕಾರ್ತಿಕ ಮಾಸದ ದಿನದಂದು ವಿಜೃಂಭಣೆಯಿಂದ ಕಾರ್ತಿಕೋತ್ಸವ ನೆರವೇರುತ್ತದೆ. ಸರ್ವ ಭಕ್ತಾದಿಗಳು ಸಹಕರಿಸಬೇಕು. ದೇವಸ್ಥಾನದ ಕಾರ್ಯ ಪ್ರಗತಿಯಲ್ಲಿದೆ. ತನುಮನದಾಯ ಸಹಾಯ ಮಾಡಿ ನೀವು ದೇವಿಯ ಕೃಪೆಯ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಸುಮಾರು ಎಷ್ಟು ಜನ? 10,000 ಜನಗಳು ಭಾಗವಹಿಸ್ಬೋದು. ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿರ್ತೇವೆ. ಹಾಂ, ಪ್ರತಿ ವರ್ಷದಂತೆ ಪದ್ಧತಿ ಪ್ರಕಾರ ಕಾರ್ತಿಕ ಮಾಸದಲ್ಲಿ ನಡೀತೈತಿ, ನಡ್ಕೊಂತ ಬಂತ ಇದೆ. ಕಾರ್ತಿಕ ಮಾಸದಲ್ಲಿ ಮಂಗಳವಾರ ನಿಟುವಳ್ಳಿ ಶ್ರೀ ದುರ್ಗಾಂಬಿಕಾ ದೇವಸ್ಥಾನ ಓಕೆನಾ ನಿಟುವಳ್ಳಿ ಶ್ರೀ ದುರ್ಗಾಂಬಿಕಾ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಪದ್ಧತಿ ಪ್ರಕಾರ ಕಾರ್ತಿಕ ಮಾಸದಲ್ಲಿ ಅಮ್ಮಂದು ಮಂಗಳವಾರ ದಿವಸ ಕಾರ್ತಿಕವನ್ನು ಬೆಳಗ್ತಾರೆ. ದೀಪ ಬೆಳಗುವ ಮುಖಾಂತರ ಏನು ಹಿರಿಯರು ಮಾಡ್ಕೊಂಬಂದಿರೋ ಪದ್ಧತಿ ಪ್ರಕಾರನೇ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ. ಅದೇ ರೀತಿ ಈಗ ಕಾರ್ತಿಕ ಮಾಸದಲ್ಲಿ ದೀಪ ಬೆಳಗೋದ್ರಿಂದ ಭಕ್ತಾದಿಗಳಿಗೆ ಒಳ್ಳೆಯ ಆಗುತ್ತೆ ಅನ್ನೋದು ಪದ್ಧತಿ ಇದೆ. ಅದೇ ರೀತಿ ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಬೆಳಗ್ಗೆಯಿಂದ ಪಂಚಾಮೃತ ಅಭಿಷೇಕ, ವಿಶೇಷ ದರ್ಶನ ವ್ಯವಸ್ಥೆ ಇದೆ. ಹಾಗೂ ಸಂಜೆ ಕಾರ್ತಿಕ ಬೆಳಗು ಹಾಗೂ ಮಂಗಳಾರತಿ ಮಾಡುವ ಮುಖಾಂತರ ಕಾರ್ತಿಕ ಬೆಳಗ್ಗೆ ದರ್ಶನ ವ್ಯವಸ್ಥೆ ಮಾಡಿದೆ. ಪ್ರತಿಯೊಬ್ಬರಿಗೂ ಫಲಾರ ವ್ಯವಸ್ಥೆ ಇದೆ, ಖಾರ ಮಂಡಕ್ಕಿ ವ್ಯವಸ್ಥೆ ಇದೆ. ಅದಾದ ನಂತರ ಎಲ್ಲರಿಗೂ ಭಜನೆ ಕಾರ್ಯಕ್ರಮ ನಡೀತಾ ಇದೆ. ಯಾವಾಗಲೂ ಹೊರಾಂಗಣದಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಿ ಅದನ್ನು ದೇವಿಯ ಒಂದು ಕಾರ್ತಿಕ ಮಾಸದ ಅಲಂಕಾರ ಮಾಡಿ ಕೂರಿಸ್ತಾ ಇದ್ವಿ. ಅದೇ ರೀತಿ ಈಗ ಒಳಾಂಗಣ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಹೊರಗಡೆ ಕೂಡ ಪೆಂಡಲ್ ಹಾಕ್ಬಿಟ್ಟು ದರ್ಶನಕ್ಕೆ ಅವಕಾಶ, ದೇವಿ ದರ್ಶನಕ್ಕೆ ಅನುಕೂಲ ಇದೆ. ಇಲ್ಲಿ ಹೊರಾಂಗಣದಲ್ಲಿ ಕಾರ್ತಿಕ ಮಾಸದ ದರ್ಶನ ಮುಗಿಸ್ಕೊಂಡು ಒಳಗಡೆ ಅಮ್ಮ ಗರ್ಭಗುಡಿಯಲ್ಲಿರೋವಂಥ ದೇವಿ ಕೂಡ ಮೂಲ ಮೂರ್ತಿ ದರ್ಶನ ಮಾಡ್ಕೊಂಡು ಪ್ರಸಾದ ಇಸ್ಕೊಂಡು ಹೋಗ್ತಾ ಇದ್ದಾರೆ.